ಜನಮನ ಗೆದ್ದ ಹಾಸ್ಯ ಕಲಾವಿದ ರಾಜು ತಾಳಿಕೋಟೆ ಇನ್ನೂ ನೆನಪಷ್ಟೇ. ಅಗಲಿದ ನಟನಿಗೆ ಅಭಿಮಾನಿಗಳು, ಕಲಾವಿದರ ಕಣ್ಣೀರ ವಿದಾಯ. ಉಡುಪಿಯಲ್ಲಿ ರೈಲಿಗೆ ತಲೆ ಕೊಟ್ಟು ಮಾಜಿ ಶಾಸಕರ ಪುತ್ರ ಸುಸೈಡ್. ರಸ್ತೆ ಅಪಘಾತದಲ್ಲಿ ಮಗ ಸಾವು, ತಂದೆ ಸ್ಥಿತಿ ಗಂಭೀರ. ಭಾರತವನ್ನ ಮತ್ತೆ ಹಾಡಿ ಹೊಗಳಿದ್ದೇಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಹಕಾರ ಕ್ಷೇತ್ರಕ್ಕೂ ಸಹ ರೆಸಾರ್ಟ್ ರಾಜಕೀಯ ಕಾಲಿಟ್ಟಿದೆ. ಇಷ್ಟು ದಿನಗಳ ಕಾಲ ಶಾಸಕರು ರಾಜಕಾರಣದಲ್ಲಿ ರೆಸಾರ್ಟ್ ರಾಜಕೀಯ ಮಾಡ್ತಾ ಇದ್ದರು. ಆದರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಸದ್ಯ ಮತದಾನದ ಹಕ್ಕು ಪಡೆದ ಪಿಕೆಪಿಎಸ್ ನಿರ್ದೇಶಕರಿಗೆ ಟೂರ್ ಭಾಗ್ಯ ಒದಗಿ ಬಂದಿದೆ. ಗೋವಾ, ಮಹಾರಾಷ್ಟ್ರ, ಉತ್ತರ ಭಾರತದ ಧಾರ್ಮಿಕ ಕ್ಷೇತ್ರಗಳಿಗೆ ಪಿಕೆಪಿಎಸ್ ಸದಸ್ಯರು ಟೂರ್ ಹೊರಟಿದ್ದಾರೆ. ಡಿಸಿಸಿ ಬ್ಯಾಂಕ್ನ 16 ಸ್ಥಾನಗಳ ಪೈಕಿ 9 ನಿರ್ದೇಶಕರು ಈಗಾಗಲೇ ಅವಿರೋಧ ಆಯ್ಕೆಯಾಗಿದ್ದು, ಇನ್ನೂ 7 ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದೆ. ನಿಪ್ಪಾಣಿ, ಹುಕ್ಕೇರಿ, ಅಥಣಿ, ರಾಯಭಾಗ, ರಾಮದುರ್ಗ, ಕಿತ್ತೂರು, ಬೈಲಹೊಂಗಲದಲ್ಲಿ ಚುನಾವಣೆ ನಡೆಯಲಿದೆ. ಇನ್ನು ಹೊಸ ರಾಜಕೀಯ ಸಮೀಕರಣ ಶುರುವಾಗಿದೆ. ರಾಜಕಾರಣದಲ್ಲಿ ವರ್ಷದ ಹಿಂದೆ ವೈರಿಗಳಾಗಿದ್ದವರು ಇಂದು ಸಹಕಾರ ಕ್ಷೇತ್ರದಲ್ಲಿ ಮಿತ್ರರಾಗಿದ್ದಾರೆ. ಅಂದು ಸೋಲಿಸಿದ ಅಭ್ಯರ್ಥಿಯನ್ನೇ ಇಂದು ಗೆಲ್ಲಿಸಲು ಜಾರಕಿಹೊಳಿ ಬ್ರದರ್ಸ್ ಪಣ ತೊಟ್ಟಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅಣ್ಣಾ ಸಾಹೇಬ್ ಜೊಲ್ಲೆ ಬೆನ್ನಿಗೆ ನಿಂತಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತ್ತಿಟ್ಟ ಆರೋಪ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಜೈಲಿನಲ್ಲಿರುವ ಆರೋಪಿ ಚಿನ್ನಯ್ಯನನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಲಿರುವ ಎಸ್ಐಟಿ ಅಧಿಕಾರಿಗಳು ಶಿವಮೊಗ್ಗ ಜೈಲಿನಲ್ಲೇ ವಿಚಾರಣೆ ನಡೆಸಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಿನ್ನಯ್ಯ ನ್ಯಾಯಾಧೀಶರ ಎದುರು ನೀಡಿರುವ ತಪ್ಪೊಪ್ಪಿಗೆ ಹೇಳಿಕೆ ಕುರಿತು ಎಸ್ಐಟಿ ವಿಚಾರಣೆ ನಡೆಸಲಿದ್ದಾರೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಎದುರು ಸೆಕ್ಷನ್ 183 ಅಡಿಯಲ್ಲಿ ಚಿನ್ನಯ್ಯ ನೀಡಿರುವ ತಪ್ಪೊಪ್ಪಿಗೆ ಹೇಳಿಕೆ ಆಧರಿಸಿ ಪ್ರಶ್ನೆಗಳನ್ನು ಕೇಳಲಿದ್ದಾರೆ. ಹೇಳಿಕೆ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿರುವ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ, ಚಿನ್ನಯ್ಯನ ಹೇಳಿಕೆಯಲ್ಲಿ 10 ಶವಗಳನ್ನು ಒಂದೆಡೆ ಹುತ್ತಿಟ್ಟ ಪ್ರಸ್ತಾಪ ಮಾಡಲಾಗಿದೆ. ಈ ಬಗ್ಗೆ ಚಿನ್ನಯ್ಯನ ವಿಚಾರಣೆ ನಡೆಸಲಿರುವ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಅನುಮತಿ ಪಡೆದುಕೊಂಡಿದ್ದಾರೆ. ರಂಗನಾಯಕ ಡಾಕ್ಟರ್ ರಾಜು ತಾಳಿಕೋಟೆ ಇನ್ನಿಲ್ಲ ಎಂಬುದು ಇಡೀ ನಾಟಕ ರಂಗಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಕಲಿಯುಗದ ಕುಡುಕನೆಂದೇ ಖ್ಯಾತಿ ಗಳಿಸಿದ್ದ ಹಿರಿಯ ನಟ, ನಿರ್ದೇಶಕ ಡಾಕ್ಟರ್ ರಾಜು ತಾಳಿಕೋಟೆ ಬದುಕಿನ ನಾಟಕಕ್ಕೆ ವಿದಾಯ ಹೇಳಿದ್ದಾರೆ. ನಿನ್ನೆ ಶೈನ್ ಶೆಟ್ಟಿ ನಟನೆಯ ಶಂಕರಾಭರಣ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿ ವಿಶ್ರಾಂತಿ ಪಡೆಯುವ ವೇಳೆ ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಾರೆ. ಇಸ್ಲಾಂ ಧರ್ಮದವರಾದರೂ ರಾಜು ಎಂದೇ ಪ್ರಖ್ಯಾತಿ ಪಡೆದಿದ್ದರು. ಇದೀಗ 2 ಪತ್ನಿಯರು, 5 ಮಕ್ಕಳನ್ನು ಅಗಲಿದ್ದಾರೆ. ಇನ್ನು ಹಾಸ್ಯ ನಟ, ರಂಗಾಯಣ ನಿರ್ದೇಶಕ ರಾಜು ತಾಳಿಕೋಟೆಯ ಪಾರ್ಥಿವ ಶರೀರವನ್ನು ಧಾರವಾಡ ರಂಗಾಯಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ವೇಳೆ ನೂರಾರು ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಪಾರ್ಥಿವ ಶರೀರದ ಎದುರು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸಂಜು ಬಿಕ್ಕಿ ಬಿಕ್ಕಿ ಹತ್ತರು. ಬಳಿಕ ಮೃತದೇಹವನ್ನು ವಿಜಯಪುರಕ್ಕೆ ಕೊಂಡೊಯ್ದು ಸಿಂಧಗಿ ತಾಲೂಕಿನ ಚಿಕ್ಕ ಸಿಂಧಗಿ ಗ್ರಾಮದಲ್ಲಿರುವ ಅವರ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೈಕು ಹಾಗೂ ಗೂಡ್ಸ್ ಗಾಡಿಯ ನಡುವೆ ಡಿಕ್ಕಿಯಾಗಿ ಮಗ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ತಂದೆಗೆ ಗಂಭೀರವಾಗಿ ಗಾಯವಾಗಿರುವ ಘಟನೆ ಮಾಗಡಿ ತಾಲೂಕಿನ ಕೊಂಡಹಳ್ಳಿ ಗೇಟ್ ಬಳಿ ನಡೆದಿದೆ. ಹರ್ಷಿತ್ 13 ವರ್ಷ ಮೃತಪಟ್ಟ ಬಾಲಕ. ತಂದೆ ನಾಗೇಶ್ಗೆ ಗಂಭೀರವಾಗಿ ಗಾಯವಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಕರ್ಲಹಳ್ಳಿ ದೇವಸ್ಥಾನಕ್ಕೆ ತೆರಳಿ ವಾಪಸ್ ಮನೆಗೆ ಬೈಕ್ನಲ್ಲಿ ಬರ್ತಾ ಇದ್ದ ಹರ್ಷಿತ್ ಹಾಗೂ ನಾಗೇಂದ್ರಗೆ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಫೋರ್ಸ್ಗೆ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿಯೇ ಪುತ್ರ ಸಾವನ್ನಪ್ಪಿ ತಂದೆಗೆ ಗಂಭೀರವಾಗಿ ಗಾಯಗೊಂಡಿದ್ರು. ಸ್ಥಳಕ್ಕೆ ಮಾಗಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಭಾರತ ದೇಶವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಹಾಡಿ ಹೊಗಳಿದ್ದಾರೆ. ಈಜಿಪ್ಟ್ನಲ್ಲಿ ವಿಶ್ವ ನಾಯಕರ ಶೃಂಗಸಭೆಯನ್ನ ಉದ್ದೇಶಿಸಿ ಭಾಷಣ ಮಾಡಿದ ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ. ಭಾರತವು ಶ್ರೇಷ್ಠ ದೇಶವಾಗಿತ್ತು, ನನ್ನ ಉತ್ತಮ ಸ್ನೇಹಿತ ಅಗ್ರಸ್ಥಾನದಲ್ಲಿದ್ದಾರೆ ಅಂತ ಮೋದಿ ಹೆಸರೆತ್ತದೆ ಅವರು ಹೇಳಿದ್ದಾರೆ. ಅಗ್ರ ಪಂಕ್ತಿಯಲ್ಲಿರುವ ನನ್ನ ಸ್ನೇಹಿತ ಅದ್ಭುತ ಕೆಲಸ ಮಾಡ್ತಿದ್ದಾರೆ. ಪಾಕಿಸ್ತಾನ ಮತ್ತು ಭಾರತ ಒಟ್ಟಿಗೆ ಸಾಗತ್ತೆ ಅಂತ ಭಾವಿಸುವೆ ಅಂತ ಪಕ್ಕದಲ್ಲೇ ಇದ್ದ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರನ್ನ ನೋಡಿ ಹೇಳಿದ್ದಾರೆ. ಈಗ ಭಾರತ ಮತ್ತು ಪಾಕಿಸ್ತಾನ ಚೆನ್ನಾಗಿ ಹೊಂದ್ಕೊಳ್ತಾವೆ ಅಲ್ವೇ ಅಂತ ಶಹಬಾಜ್ ಶರೀಫ್ ಕಡೆಗೆ ತಿರುಗಿ ಕೇಳಿದ್ರು. ಇದಕ್ಕೆ ಪಾಕ್ ಪ್ರಧಾನಿ ಹೌದು ಅಂತಲೇ ಸಕಾರಾತ್ಮಕವಾಗಿ ತಲೆಯಾಡಿಸಿದ್ರು. ದೀಪಾವಳಿಗೆ ಕೌಂಟ್ ಡೌನ್ ಶುರುವಾಗಿದೆ. ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನ ತಮ್ಮ ಕುಟುಂಬದವರೊಂದಿಗೆ ಹಬ್ಬ ಆಚರಿಸಲು ಊರುಗಳಿಗೆ ಹೊರಡಲು ಪ್ಲಾನ್ ಮಾಡಿದ್ದು 1 ವಾರಗಳ ಕಾಲ ರಜೆಯ ಯೋಜನೆ ಹಾಕಿದ್ದಾರೆ. ಆದರೆ ಪ್ರೈವೇಟ್ ಬಸ್ಗಳ ದರ ನೋಡಿ ಬೆಂಗಳೂರಿಗರಿಗೆ ಶಾಕ್ ಎದುರಾಗಿದೆ. ಪ್ರೈವೇಟ್ ಬಸ್ಗಳ ದರಗಳು ದುಪ್ಪಟ್ಟಾಗಿದ್ದು, ಇನ್ನೂ ಕೆಲ ಬಸ್ಗಳು 50% ಟಿಕೆಟ್ ದರ ಏರಿಕೆ ಮಾಡಿವೆ. ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ಟಿಕೆಟ್ ದರ ಏರಿಕೆ ಸರಿಯಲ್ಲ. ಸ್ಟೇಜ್ ಕ್ಯಾರೇಜ್ ಬಸ್ಗಳು ದರ ಏರಿಕೆ ಮಾಡೋ ಬಸ್ಗಳ ಮೇಲೆ ಪ್ರತ್ಯೇಕ ಕಾನೂನು ತರಬೇಕು. ಸಾರಿಗೆ ಇಲಾಖೆಯಿಂದ ಟಿಕೆಟ್ ದರ ಏರಿಕೆ ಮಾಡಿದ್ದ ಬಸ್ಗಳ ಕಾರ್ಯಾಚರಣೆ ಮಾಡ್ತೀವಿ. ಜನರಿಗೆ ಸಹಾಯವಾಗಲಿ ಅಂತಾನೆ 2,500 ಕೆಎಸ್ಆರ್ಟಿಸಿ ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಟ್ಟಿದ್ದೇವೆ ಅಂತ ಹೇಳಿದರು. ಆದರೆ ಪ್ರೈವೇಟ್ ಬಸ್ಗಳ ಓನರ್ ಮಾತ್ರ ಸೀಸನ್ ಆದ್ದರಿಂದ 30% ಹೆಚ್ಚಿಸಿದ್ದೇವೆ ಅಂತ ಹೇಳಿದರು. ಈ ನಡುವೆ ತಿಂಗಳೆಲ್ಲ ಕಷ್ಟಪಟ್ಟು ದುಡಿದ ಹಣವನ್ನು ಬಸ್ಗಳಿಗೆ ಹಾಕೋದಾ ಅಂತ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಅಪರೂಪಕ್ಕೆ ಯಾವತ್ತೋ ಒಂದು ದಿವಸ ಚಾನ್ಸ್ ಸಿಗುತ್ತೆ. ಗೌರ್ಮೆಂಟ್ಗಿಂತ ಒಂದು 100 ರೂಪಾಯಿ ಜಾಸ್ತಿ ಮಾಡಿರ್ಬೋದು ಅಷ್ಟೇ. ಈ ಟೈಮಲ್ಲಿ ಅನುಕೂಲ ಆಗುತ್ತೆ. ಈ ಟೈಮಲ್ಲಿ ನಾವು ದುಡಿಮೆ ಮಾಡಬೇಕಲ್ವಾ. ಈಗ ಟ್ಯಾಕ್ಸ್ ಜಾಸ್ತಿ ಮಾಡಿದೆ, ಎಲ್ಲ ಜಾಸ್ತಿ ಮಾಡಿದ್ದಾರೆ. ಈಗ ನಮ್ಮ ಪರವಾಗಿ ಯಾವುದೂ ಮಾಡಿಲ್ಲ.
ಈಗೆಲ್ಲ ಫ್ರೀ ಕೊಟ್ಟರೆ ನಾವೇನು ಮಾಡೋದು? ಟ್ಯಾಕ್ಸ್ ಕಟ್ತೀವಿ 3 ತಿಂಗಳಿಗೆ, ಟ್ಯಾಕ್ಸ್ ಕಟ್ಟಲೇಬೇಕು ಅಂತಾರೆ. ಜಾಸ್ತಿ ಏನಿಲ್ಲ ಮೇಡಮ್, ಒಂದು 10-20% ಇದ್ರೂ ಇರ್ಬೋದು. ಕೆಲವು ಟೈಮ್ ನಾರ್ಮಲ್ ಆಗೋ ಇರುತ್ತೆ. ಇನ್ನು ವರ್ಷ ಪೂರ್ತಿ ಖಾಲಿ ಇರ್ತೀವಲ್ಲ, ಸೀಸನ್ ಟೈಮಲ್ಲಿ ಅಂದ್ರೆ ದುಡಿಮೆ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಬಸ್ಸುಗಳ ದರಗಳನ್ನು ಏಕಾಏಕಿ 2 ಪಟ್ಟು 3 ಪಟ್ಟು ಏರಿಸೋದು ಅಂಥದ್ದು ತಪ್ಪು. ಮತ್ತು ಇದಕ್ಕೆ ಒಂದು ವಿಶೇಷವಾದ ಕಾನೂನು ಕೂಡ ತರಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಮಾಡಬೇಕು. ನಮ್ಮ KSRTC ವತಿಯಿಂದ ಸಾಲು ರಜೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಹೆಚ್ಚು ಬಸ್ಸುಗಳನ್ನು ನಾವೇ ಹಾಕ್ತಾ ಇದ್ದೀವಿ. ಸುಭದ್ರೆ ಆನೆಗಾಗಿ ಪ್ರಮುಖ ಮಠಗಳ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ. ಹೈಕೋರ್ಟ್ ಮೆಟ್ಟಿಲೇರಿದ್ದ ಪ್ರಕರಣದ ಆದೇಶ ಅಕ್ಟೋಬರ್ 17ಕ್ಕೆ ಹೊರಬೀಳುವ ಸಾಧ್ಯತೆ ಇದೆ. ಸುಭದ್ರ ಆನೆಗಾಗಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಹಿರೇಕಲ್ಮಠ ಹಾಗೂ ಉಡುಪಿ ಶ್ರೀಕೃಷ್ಣ ಮಠಗಳ ನಡುವೆ ಸಂಘರ್ಷ ಉಂಟಾಗಿದ್ದು, ಮೊದಲಿನಿಂದಲೂ ಉಡುಪಿ ಮಠದಲ್ಲೇ ಇದ್ದ ಸುಭದ್ರೆ ಎನ್ನುವ ಹೆಣ್ಣು ಆನೆ 2015ರಲ್ಲಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಬಿಡಲಾಗಿತ್ತು. ಬಳಿಕ ಆ ಆನೆಯನ್ನ ಕಂಡ ಹಿರೇಕಲ್ಮಠ ಸ್ವಾಮೀಜಿಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಆನೆಗೆ ಚಿಕಿತ್ಸೆ ಕೊಡಿಸಿದರು. 2019ರಲ್ಲಿ ಸುಭದ್ರೆ ಆನೆಯನ್ನ ಅರಣ್ಯ ಇಲಾಖೆ ಕಾನೂನು ಪ್ರಕ್ರಿಯೆ ಮೂಲಕ ಹೊನ್ನಾಳಿಯ ಹಿರೇಕಲ್ಮಠಕ್ಕೆ ತರಲಾಗಿತ್ತು. ಆದರೆ ಮತ್ತೆ ಆನೆಯನ್ನ ಉಡುಪಿ ಮಠಕ್ಕೆ ಕರೆದೊಯ್ಯಲು ಬಂದಿದ್ದ ಆಡಳಿತ ಮಂಡಳಿ ಹಾಗೂ ಹಿರೇಕಲ್ಮಠ ಭಕ್ತರ ನಡುವೆ ವಾಗ್ವಾದ ಉಂಟಾಗಿ ಶಾಂತಿ ಸಭೆಯ ಮೂಲಕ ಉಡುಪಿ ಮಠದ ಆಡಳಿತ ಮಂಡಳಿ ಸುಭದ್ರೆಯನ್ನ ಹಿರೇಕಲ್ಮಠದಲ್ಲೇ ಬಿಟ್ಟು ಹೋಗಿದ್ದು ಹೈಕೋರ್ಟ್ ಮೆಟ್ಟಿಲೇರಿತ್ತು. ಇದೇ 17ಕ್ಕೆ ನ್ಯಾಯಾಲಯದಿಂದ ಸುಭದ್ರೆ ಯಾವ ಮಠಕ್ಕೆ ಸೇರಲಿದೆ ಎಂದು ಆದೇಶ ಬರುವ ಸಾಧ್ಯತೆ ಇದ್ದು, ಅರಣ್ಯ ಇಲಾಖೆಗೆ ಸುಭದ್ರೆ ಹೆಣ್ಣಾನೆಯ ಆರೋಗ್ಯ ತಪಾಸಣೆ ನಡೆಸಿ ವರದಿ ನೀಡುವಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ಅದು ಕೋಟಿ ಅವ್ಯವಹಾರದ ಹಗರಣ. ಆ ಹಗರಣದ ಹೆಸರನ್ನ ಹೇಳಿಕೊಂಡೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ ಅದೇ ಪ್ರಕರಣಕ್ಕೆ ಹಿಂದೇಟು ಹಾಕ್ತಾ ಇದೆ. ಹೌದು, ಕೋಟಿ ಅವ್ಯವಹಾರದ ಬಿಟ್ಕಾಯಿನ್ ಪ್ರಕರಣದ ಆರೋಪಿಗಳಿಗೆ ಈಗ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇಲ್ಲ. 4 ಜನ ಪೊಲೀಸ್ ಅಧಿಕಾರಿಗಳ ವಿರುದ್ಧ ತನಿಖೆ ಮುಕ್ತಾಯಗೊಳಿಸಿರುವ SIT ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕೆ ಕಾಯ್ತಾ ಇದೆ. ಆದರೆ 9 ತಿಂಗಳಾದರೂ ಕೂಡ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಅನುಮತಿ ನೀಡಿಲ್ಲ. ಕಾನೂನಿನ ಪ್ರಕಾರ 4 ತಿಂಗಳ ಒಳಗಾಗಿ ಅನುಮತಿ ಕೊಡಬೇಕು ಅಥವಾ ನಿರಾಕರಿಸಬೇಕು, ಇಲ್ಲ ಪ್ರಶ್ನಿಸಬೇಕು. ಆದರೆ ಸರ್ಕಾರ ಯಾವುದನ್ನೂ ಮಾಡದೆ ಸುಮ್ಮನೆ ಕುಳಿತಿರುವುದು ಸಾಕಷ್ಟು ಅನುಮಾನ ಮೂಡಿಸಿದೆ. ಆರಂಭ ಶೂರತ್ವ ತೋರಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ತನ್ನ ಆಸೆ ಈಡೇರ್ತಾ ಇದ್ದಂತೆ ಪ್ರಕರಣದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ವೆಸ್ಟ್ ಇಂಡೀಸ್ ವಿರುದ್ಧದ 2ನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲುವ ಮೂಲಕ 2-0 ಅಂತರದಿಂದ ಟೆಸ್ಟ್ ಸರಣಿಯನ್ನ ಭಾರತ ಗೆದ್ದುಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ 2ನೇ ಕ್ರಿಕೆಟ್ ಪಂದ್ಯವನ್ನ 7 ವಿಕೆಟ್ಗಳ ಅಂತರದಿಂದ ಗೆಲ್ಲುವ ಮೂಲಕ ಟೆಸ್ಟ್ ಸರಣಿಯನ್ನ ಭಾರತ ತನ್ನದಾಗಿಸಿಕೊಂಡಿದೆ. ಗೆಲುವಿನ 124 ರನ್ಗಳನ್ನ ಬೆನ್ನಟ್ಟಿದ ಭಾರತ 3 ವಿಕೆಟ್ಗಳನ್ನ ಕಳ್ಕೊಂಡು ಗುರಿ ಮುಟ್ಟಿತು. KL ರಾಹುಲ್ ಅಜೇಯ 58 ರನ್ಗಳನ್ನ ಗಳಿಸಿದ್ರೆ ಸಾಯಿ ಸುದರ್ಶನ್ 39 ರನ್ ಗಳಿಸಿದ್ರು. ಕುಲ್ದೀಪ್ ಯಾದವ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾದ್ರೆ ಸರಣಿ ಸರ್ವೋತ್ತಮ ಪ್ರಶಸ್ತಿಯನ್ನ ರವೀಂದ್ರ ಜಡೇಜಾ ಪಡೆದರು.